ನಡ್ರಿ ಇವತ್ತು ಛೋಲೆ ಪೂರಿ ಮಾಡಮಿ. ನಮ್ ಬಾಸ್ ಅವ್ರದ್ದು ಇವತ್ತು ಬರ್ಡೇ ಅದ. ಅವ್ರಿಗೆ ಛೋಲೆ ಪೂರಿ ಬಹಳ ಇಷ್ಟ. ಸೊ ಇವತ್ತು ನಾ ಛೋಲೆ ಪೂರಿ ಮಾಡ್ಲತ್ತೀನಿ. ಫಸ್ಟ್ ನಮಗ ಛೋಲೆ ಬೇಕಾಗ್ತಾವ. ಓವರ್ ನೈಟ್ ಸೋಕ್ ಮಾಡೀನಿ ಇದಕ್ಕ. ಒಂದ್ 2 ಟೊಮ್ಯಾಟೋಗಳು ಬೇಕಾಗ್ತಾವ. ಆನಿಯನ್ ಬೇಕಾಗ್ತಾವ. ಇದೇನ್ ಮಾಡೀನಿ ತಡಕ ಹೊಡೆ ಸಲಕ ಸಣ್ಣ ಸಣ್ಣ ಚಾಪ್ ಮಾಡ್ಕೊಡೀನಿ. ಅರ್ಧ ಆನಿಯನ್. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಛೋಲೆ ಮಸಾಲ ಬೇಕಾಗ್ತದ. ಥೋಡೆ ಕಾಜು, 2 ಹಸಿ ಮೆಣಸಿನ್ಕಾಯಿ, 2 ತೇಜ್ ಪತ್ತ, ಬಹಳಷ್ಟು ಕೊತ್ತಂಬರಿ ಬೇಕಾಗ್ತಾವ. ಇದರ ಪೂರಿ ಮಾಡೋ ಸಲಕ ಗೋಧಿ ಹಿಟ್ಟನ ಏನ್ ಮಾಡೀನಿ ಆಲ್ರೆಡಿ ನಾದ್ಕೊಂಡ್ ಇಟ್ಕೊಂಡಿನಿ. ಛೋಲೆ ನೋಡ್ರಿ ಈಗ ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಾಕ್ತೀನಿ. ಇದ್ರಾಗ ಒಂದ್ ಥೋಡೆ ನೀರ್ ಹಾಕೋಬೇಕು. ಫಸ್ಟ್ ಥೋಡೆ ಉಪ್ಪು ಹಾಕೋಬೇಕು, ಥೋಡೆ ಅರಿಶಿಣ ಹಾಕೋಬೇಕು ನೋಡ್ರಿ ಅಷ್ಟೇ. ಆಯ್ತು, ಈಗ ಇಟ್ಟ ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟಾಕ್ತೀನಿ. ನೆಕ್ಸ್ಟ್ ಈಗ ಛೋಲೆದ ಮಸಾಲ ರೆಡಿ ಮಾಡ್ಕೋತೀನಿ. ಎಣ್ಣೆ ಹಾಕೋಬೇಕು. ಈ ಕಡೆ ಎಣ್ಣೆ ಗರಂ ಆದ್ಮೇಲೆ ಇದು ತೇಜ್ಪತ್ತ ಹಾಕೋಬೇಕು ಒಳಗೆ. ನೆಕ್ಸ್ಟ್ ಇವು ಆನಿಯನ್ಗಳು ಅವೆಲ್ಲ ಇವು ಬೀಜರಿಗೆ ಹಾಕೊಳತ್ತೀನಿ. ಚಂದ ಫ್ರೈ ಮಾಡ್ಕೋಬೇಕು. ಇಷ್ಟು ಟಮಾಟೆ ಹಾಕೊಳತ್ತೀನಿ. ನಾವು ಟಮಾಟೆ ಫ್ರೈ ಮಾಡ್ಕೋತೇವಲ್ಲ, ಹಾಕೋತಿಕ್ಕಿ ಇಮಿಡಿಯೇಟ್ ನಾ ಏನು ಮಾಡಬೇಕು, ಒಳಗೆ ಉಪ್ಪು ಹಾಕೋಬೇಕು. ಕಾಜು ನೋಡ್ರಿ ಅವು ಇದ್ರಾಗೆ ಹಾಕೊಳತ್ತೀನಿ. ಫಸ್ಟ್ ಇದು ಛೋಲೆ ಮಸಾಲ ಹಾಕ್ಲತ್ತೀನಿ. ಥೋಡೆ ಕೊರಿಯಂಡರ್ ಪೌಡರ್ ಹಾಕ್ಲತ್ತೀನಿ, ಖಾರ, ನೆಕ್ಸ್ಟ್ ಥೋಡೆ ಅರಿಶಿಣ, ಇನ್ನು ಥೋಡೆ ಉಪ್ಪು ಹಾಕೊಳತ್ತೀನಿ. ಆಯ್ತು, ಈಗ ನಮ್ಮ ಮಸಾಲ ರೆಡಿ ಆಗ್ಯದ. ಇದಕ್ಕೆ ಬಂದ್ ಮಾಡಕ್ಕೆ ಮೇಲೆ ಕೊತ್ತಂಬರಿ ಹಾಕ್ಲತ್ತೀನಿ ನೋಡ್ರಿ. ಒಂದು ಥೋಡೆ ಕೊತ್ತಂಬರಿ ಹಂಗೆ ಇಟ್ಕೊಂಡು ಬಾಕಿ ಎಲ್ಲ ಇದ್ರಾಗೆ ಹಾಕ್ತೀನಿ. ಇದು ಲಾಸ್ಟಿಗೆ ಗಾರ್ನಿಶ್ ಮಾಡ್ಲಿಕ್ಕೆ ಬೇಕಾಗ್ತದೆ. ಆಯ್ತು, ಈ ಕಡೆ ನಮ್ಮ ಛೋಲೆ ಭೀ ಕುದ್ದು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಟ್ಟಾಕ್ತೇನೆ. ನೋಡ್ರಿ ಅರಿಶಿಣ ಹಾಕಿನ ಸಲಕ ಎಷ್ಟು ಚಂದ ಕಲರ್ ಬಂದದ. ಕುದ್ದದ ಇಲ್ಲ ಅಂತ ಚೆಕ್ ಮಾಡೋ ಸಲಕ ಸುಮ್ಮನೆ ಹಿಂಗೆ ತೊಡೆ ಪ್ರೆಸ್ ಮಾಡಿ ನೋಡ್ಬೇಕು. ನೋಡ್ರಿ ಎಷ್ಟು ಚಂದ ಕುದ್ದದ. ಆಯ್ತು ನೋಡ್ರಿ, ಮುಂದೆ ಕಡಿ ಮಸಾಲ ಭೀ ರೆಡಿ ಆಯಿತು. ನೋಡ್ರಿ ಎಷ್ಟು ಚಂದಾಗೈತೆ ಪೇಸ್ಟ್ ಪುಣ ಕೊಟ್ಕೊಂಡದು. ನೆಕ್ಸ್ಟ್ ತುಪ್ಪದಾಗೆ ಪೂರ ತಡ್ಕ ಕೊಡ್ತೀನಿ. ಆದ್ರೆ ಎಣ್ಣೆದಾಗ ಭೀ ಕೊಡ್ಬೋದು. ಒಂದು ಸಣ್ಣ ತೇಜ್ಪತ್ತ ಹಾಕ್ಲತ್ತೀನಿ ಒಳಗೆ. ನೆಕ್ಸ್ಟ್ ಈ ಆನಿಯನ್ಗಳಿಂದ ಚಾಪ್ ಮಾಡ್ಕೊಂಡಿದ್ದಲ್ಲ ಅವು ಹಾಕ್ಲತ್ತೀನಿ ನೋಡ್ರಿ. ಥೋಡೆ ಛೋಲೆನ ಹಂಗೆ ಇಟ್ಕೊಳತ್ತೀನಿ. ಆಯ್ತು, ಈಗ ಇದೊಂದು ಮಸಾಲ ಅದ, ಛೋಲೆ ಮಸಾಲ ಇದ್ರ ಹಾಕ್ಬೇಕು. ಈಗ ಸುಮ್ಮನೆ ಥೋಡೆ ನೀರು ಹಾಕೊಳತ್ತೀನಿ. ಇದು ಏನು ಭೀ ಮಸಾಲ ಅದ, ಸುಮ್ಮನೆ ವೇಸ್ಟ್ ಆಗ್ಬಾರ್ದು ಅಂದಂಗೆ ಎಲ್ಲ ನಾವು ಇದು ಪೂರ ಎಲ್ಲ ಮಸಾಲೆ ಇದ್ರ ಯೂಸ್ ಮಾಡ್ಬೋದು. ಇದು ಏನು ಎಕ್ಸ್ಟ್ರಾ ನಾ ಛೋಲೆ ಇಟ್ಕೊಂಡಿದ್ದಲ್ಲ, ಇದಕ್ಕೆ ಹಿಂಗೆ ಪೂರ ಕ್ರಶ್ ಮಾಡಿ ಹಾಕ್ಬೇಕು ನೋಡ್ರಿ. ಪೂರಿ ಮಾಡ್ಕೊ ಮಸಾಲೆಗೆ ಎಣ್ಣೆ ಕಾಯಿಸ್ಕೊಳತ್ತೀನಿ. ಇದು ಹಿಟ್ಟು ನೋಡ್ರಿ ನಾ ಆಲ್ರೆಡಿ ನಾದ್ಕೊಂಡು ಇಟ್ಕೊಂಡಿದ್ದ. ಇದ್ರಾಗ ನಾ ಏನು ಮಾಡೀನಿ, ಥೋಡೆ ರವೆ ಹಾಕಿನಿ ನೋಡ್ರಿ ಒಳಗೆ. ಅಂದ್ರೆ ಥೋಡೆ ಕ್ರಿಸ್ಪಿ ಆಗ್ತಾವೆ ಪೂರಿ, ಅದ್ರ ಸಲಕ ರವೆ ಹಾಕಿನಿ. ಮತ್ತು ನೋಡ್ರಿ ಪೂರ ಹಿಂಗೆ ಗಟ್ಟ ನಾದ್ಕೊಂಡಿನಿ ನೋಡ್ರಿ. ನಾವು ಥೋಡೆ ಹಿಂಗೆ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಬೇಕು. ಇದಕ್ಕೆ ಫಸ್ಟ್ ನಮ್ಮ 4 ಪೂರಿ ಆಲ್ರೆಡಿ ಲಟ್ಟಿಸ್ಕೊಂಡಿನಿ. ಎಣ್ಣೆ ಭೀ ಆಲ್ರೆಡಿ ಭಾಳ ಗರಮ್ ಆಗ್ಯದ ನಮ್ಮದು. ನೋಡ್ರಿ ಎಷ್ಟು ಚಂದ ಉಬ್ಲತ್ತಾವ ಪೂರಿ. ಎಣ್ಣೆ ಗರಮ್ ಆಗೋದು ಭಾಳ ಇಂಪಾರ್ಟೆಂಟ್ ಅದ ನೋಡ್ರಿ. ಎಣ್ಣೆ ಗರಮ್ ಆಗಲ್ಲೋಯ್ತಂದ್ರು ಪೂರಿ ಚಂದ ಉಬ್ಬಲ್ಲ. ಛೋಲೆ ಭೀ ರೆಡಿ ಆಯಿತು. ಗರಂ ಗರಂ ಪೂರಿಗಳು ಭೀ ರೆಡಿ ಆದವು.